ಬೆಂಗಳೂರಿನ ಬಿಎಂಟಿಸಿ ಬಸ್ ನಿಲ್ದಾಣದಿಂದ ಮಮತಾ ಇದ್ದಾರೆ ನೇರ ಸಂಪರ್ಕದಲ್ಲಿ. ಮಮತಾ, ಬೆಳಗಿನಿಂದಲೂ ನೋಡ್ತಾ ಇದ್ರಿ ಅಲ್ಲಿ ಯಾವ ರೀತಿ ಇತ್ತು ಸಿಚುವೇಶನ್ ಅಂತ. ಸ್ವಲ್ಪ ಬಸ್ಗಳ ಓಡಾಟ ಅದಾದ ಮೇಲೆ ಶುರುವಾಯಿತು. ಯಾಕಂದ್ರೆ ತುಂಬಾ ಜನ ಪ್ರಯಾಣಿಕರು ಬಂದು ವೇಟ್ ಮಾಡ್ತಾ ಇದ್ರು. ಸಾವಿರಾರು ಜನ, ಲಕ್ಷಾಂತರ ಜನ ಡಿಪೆಂಡ್ ಆಗಿದ್ದಾರೆ ಬಿಎಂಟಿಸಿ ಬಸ್ಸಿನ ಮೇಲೆ. ಸೊ ಹಾಗಾಗಿ ಇವತ್ತಿನ ಬಂದ್ ಎಫೆಕ್ಟ್ ಬಿಎಂಟಿಸಿ ಬಸ್ ಅಂಡ್ ಪ್ರಯಾಣಿಕರ ಮೇಲೆ ಹೇಗಿತ್ತು? ಶ್ವೇತಾ, ಸ್ವಲ್ಪ ಮಟ್ಟಿಗೆ ಬಂದ್ ಎಫೆಕ್ಟ್ ಜನಸಾಮಾನ್ಯರಿಗೆ ತಟ್ಟಿದೆ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಬೇರೆ ದಿನಗಳಲ್ಲಿ ಅನುಕೂಲಕ್ಕೆ ತಕ್ಕಂತೆ ಬಸ್ಗಳು ಸಿಗ್ತಾ ಇತ್ತು, ಬಂದ ತಕ್ಷಣ ಅವರವರ ರೂಟ್ಗೆ ಹೋಗುವಂತಹ ಬಸ್ಗಳು ಸಿಗ್ತಾ ಇತ್ತು. ಆದರೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೋಡ್ತಾ ಇದ್ರೆ ಇಲ್ಲಿ ಅಂದ್ರೆ ಪ್ರಯಾಣಿಕರಿಗೆ ಸರಿಯಾದಂತಹ ಬಸ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಸದ್ಯಕ್ಕೆ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ನಾವು ನೋಡ್ಬೋದು ದಿನನಿತ್ಯವೂ ಕೂಡ ಅಂದ್ರೆ ಈ ಮಧ್ಯಾಹ್ನದ ಟೈಮಲ್ಲಿ ಬೇರೆ ಬೇರೆ ರೂಟ್ಗಳಿಗೆ ಹೋಗುವಂತಹ ಬಸ್ಸುಗಳು ತೆರಳಿರ್ತವೆ. ಆದ್ರೂ ಕೂಡ ಅದು ಕಂಪೇರ್ ಮಾಡಿದ್ರೆ ಬಸ್ಗಳಂತೂ ಇದ್ದೇ ಇರ್ತವೆ. ಆದ್ರೆ ಇವತ್ತು ನೋಡಿದ್ರೆ ಬಿಎಂಟಿಸಿ ನಿಲ್ದಾಣದಲ್ಲಿ ಕಡಿಮೆ ಬಸ್ಗಳಿರುವಂತದ್ದು. ಹಾಗಾಗಿ ಜನಸಾಮಾನ್ಯರಿಗೂ ಕೂಡ ತುಂಬಾ ತೊಂದರೆ ಆಗಿದೆ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಕೆಲವರಿಗೆ ಗೊತ್ತಿರಲಿಲ್ಲ ಮುಷ್ಕರ ಇದೆ ಅನ್ನುವಂಥದ್ದು. ಹಾಗಾಗಿ ಮುಷ್ಕರ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತಂದ್ರೂ ಕೂಡ ಜನ ಬಂದಿದ್ರು. ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಜನ ಇನ್ನೂ ಕೂಡ ನಿಲ್ದಾಣಗಳಲ್ಲಿ ಕಾಯ್ತಾ ಇದ್ದಾರೆ. ಕೆಲವರಿಗಂತೂ ಕೆಲವೊಂದು ರೂಟ್ಗಳಿಗೆ ಬಸ್ಗಳೇ ಇಲ್ಲ, ಕೆಲವೊಂದು ರೂಟ್ಗಳಿಗೆ ಬಸ್ 2-3 ಬಸ್ ಇದೆ. ಆದ್ರೆ ಒಂದು ಬಸ್ ಬಂದಿದ ತಕ್ಷಣ ಅದರಲ್ಲಿ ಫುಲ್ ರಶ್ ಆಗಿ ತುಂಬಿಕೊಂಡು ಹೋಗ್ತಾ ಇದೆ ಬಸ್ಗಳು. ಹಾಗಾಗಿ ಎಲ್ಲ ಒಂದ್ ಕಡೆ ಜನರಿಗೂ ಕೂಡ ಇದ್ರ ಎಫೆಕ್ಟ್ ತಟ್ಟಿದೆ. ನಾನು ಮಾತಾಡಿಸ್ತೀನಿ ಕೆಲವ್ರನ್ನ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ಯಾವ ಕಡೆ ಹೋಗ್ತಾ ಇದ್ರಿ? ಇವತ್ತೇನಾದ್ರೂ ಬಸ್ ಸಿಗ್ತಾ ನಿಮಗೆ ಸಮಸ್ಯೆ ಆಯ್ತಾ? ಇಲ್ಲಮ್ಮ, ದಿನಾಲೂ ಸಿಗೋ ರೀತಿ ಇವತ್ತು ಸಿಗ್ಲಿಲ್ಲ. ಯಾಕೆಂದರೆ ನಾನು ಮೇಕ್ರಿ ಸರ್ಕಲಿಂದ ಬಂದೆ. ಅಲ್ಲಿ ಸಂಜಯ್ ನಗರದಲ್ಲಿ 3/4 ಗಂಟೆ ಕಾಯ್ದೆ. ಅಲ್ಲಿ ಯಾವುದೋ ಒಂದು ಶಿವಾಜಿನಗರ ಬಸ್ ಬಂತು, ಅಲ್ಲಿ ಮೇಕ್ರಿ ಸರ್ಕಲ್ ಇಳ್ಕೊಂಡೆ. ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಜನ ಇದ್ದರು. ಆದರೆ ಅಲ್ಲಿ ಯಾವಾಗಲೂ ಬರ್ತಕ್ಕಂಥ ಬಸ್ಗಳು ಇವತ್ತು ಬರಲಿಲ್ಲ. 1 ಅವರ್ ಕಾಯ್ದೆ. ದಿನಾಲೂ 1 ಸೆಕೆಂಡಿಗೆ ಸಿಗ್ತಕ್ಕಂಥದ್ದು ಇವತ್ತು ಸಿಕ್ಕಲಿಲ್ಲ. 1 ಗಂಟೆಗೆ 1 ಗಂಟೆ ಕಾಯ್ದ ನಂತರ ಒಂದು ಬಂತು. ಈಗ ಇಲ್ಲಿ ಬಂದೆ. ಇಲ್ಲಿಂದ ಈಗ ರಾಜಾಜಿನಗರ ಹೋಗಬೇಕು. ಇಲ್ಲಿ ಏನಾಗಿದೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಇಲ್ಲಿ ಪ್ರಯಾಣ ಮಾಡ್ತಕ್ಕಂಥ ನಮ್ಮಂಥ ದಿನಗೂಲಿ ಕಾರ್ಮಿಕರಿಗೆ ಸಮಸ್ಯೆ ಆಗ್ತಿದೆ. ಯಾಕೆಂದರೆ ನಾವು ಕೆಲಸ ಮಾಡ್ತಕ್ಕಂಥವ್ರು, ಕೆಲಸಕ್ಕೆ ಸರಿಯಾಗಿ ನಾವು ಹೋಗಲಿಲ್ಲ ಅಂದರೆ ನಮ್ಮ ಕಡಿತ ಮಾಡ್ತಾರೆ, ಸಂಬಳ ಕೊಡಲ್ಲ. ಸಂಬಳ ಕೊಡಲಿಲ್ಲ ಅಂದರೆ ಮನೆಗೆ ಹೋದರೆ ನಾವು ಬೈಗಳ ಕೇಳಬೇಕು. ಇಲ್ಲಿ ಮಾಲೀಕರ ಹತ್ರ ಬೈಸ್ಕೊಳ್ಬೇಕು, ಅಲ್ಲಿ ಮನೇಲಿ ಕುಟುಂಬದವ್ರ ಹತ್ರ ಬೈಸ್ಕೊಳ್ಬೇಕು. ಈ ರೀತಿಯ ತೊಂದರೆ ನಮಗೆ ಕಾಡ್ತಾ ಇದೆ. ಇದನ್ನು ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಏನು ಸಮಸ್ಯೆ ಅದನ್ನು ಪರಿಹರಿಸಬೇಕು. ಇದು ದಿನನಿತ್ಯ ಕೆಲಸಕ್ಕೆ ಹೋಗುವಂತಹ ಜನರ ಸಮಸ್ಯೆ. ಒಂದು ಕಡೆ ಸಿಎಂ ಜೊತೆಗಿನ ಸಭೆ ಕೂಡ ವಿಫಲ ಆಗಿದೆ. ಇತ್ತ ಸಭೆ ಮೇಲೆ ಸಭೆ ಏನು ಜಂಟಿ ಕ್ರಿಯಾ ಸಮಿತಿಯವರು ಮಾಡ್ತಾ ಇದ್ದಾರೆ. ಇವರ ಇಬ್ಬರ ಮಧ್ಯೆ ಏನು ಗುದ್ದಾಟ ಏನಿದೆ, ಇದರಿಂದ ನೇರವಾಗಿ ಎಫೆಕ್ಟ್ ಆಗಿರುವಂಥದ್ದು ಜನಸಾಮಾನ್ಯರಿಗೆ. ಸದ್ಯಕ್ಕಂತೂ ಬಸ್ ಸಂಚಾರ ತುಂಬಾ ಕಡಿಮೆ ಇದೆ. ಇನ್ನು ಮಧ್ಯಾಹ್ನದ ಮೇಲೆ ಮತ್ತೆ ಏನಾದರೂ ಜಾಸ್ತಿ ಆಗುತ್ತಾ ಅಥವಾ ಮತ್ತೆ ಮುಷ್ಕರ ಪೂರ್ಣ ಪ್ರಮಾಣದಲ್ಲಿ ಮುಷ್ಕರ ಮಾಡ್ತಾರಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಓಕೆ ಮಮತಾ, ಇನ್ನು ಬೆಳಗಾವಿಯಲ್ಲಿ ಬಂದ್ನ ಎಫೆಕ್ಟ್ ಹೇಗಿತ್ತು? ಅನಿಲ್ ಇದ್ದಾರೆ ಸಂಪರ್ಕದಲ್ಲಿ. ಅನಿಲ್, ಬಸ್ ಬಂದ್ ಮುಷ್ಕರ ಏನಿದೆ ಇದು ಬೆಳಗಾವಿಗೆ ಜೋರಾಗಿ ತಡ್ತಾ ಯಶಸ್ವಿ ಆಯ್ತಾ? ಹೇಗಿತ್ತು ಬೆಳಗಿನಿಂದ ಸಿಚುವೇಶನ್? ಹೌದು ಶ್ವೇತಾ, ವೇತನ ಪರಿಷ್ಕರಣೆ ಮಾಡಬೇಕು, ಅದ್ರ ಜೊತೆಗೆ 36 ತಿಂಗಳ ಅರೇರ್ಸ್ ಅನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದರ ಬಿಸಿ ಬೆಳಗಾವಿಗೂ ಕೂಡ ತಟ್ಟಿರುವಂಥದ್ದು. ಬೆಳಗ್ಗೆಯಿಂದ ಶೇಕಡ ಸುಮಾರು 10ರಷ್ಟು ಮಾತ್ರ ಬಸ್ಗಳ ಸಂಚಾರ ಆಗ್ತಿತ್ತು. ಆದರೆ ಮಧ್ಯಾಹ್ನ ಹೊತ್ತಿಗೆ ನಗರ ಸಾರಿಗೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ನಾವೀಗ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದರೂ ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಕಾಲೇಜು ಸೇರಿದಂತೆ ವಿವಿಧ ಭಾಗಗಳಿಗೆ ವಿದ್ಯಾರ್ಥಿಗಳು ಕೂಡ ಬಂದಿದ್ರು. ಈಗ ಕಾಲೇಜ್ ಮುಗಿಸಿ ಅವರು ಮರಳಿ ಹೋಗ್ಬೇಕಂತ ಸಂದರ್ಭದಲ್ಲಿ ಸಾಕಷ್ಟು ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಪ್ರೊಬೇಷನರಿ ಚಾಲಕರು ಹಾಗೂ ನಿರ್ವಾಹಕರನ್ನ ಮಾತ್ರ ಈಗ ಸಾರಿಗೆ ಅಧಿಕಾರಿಗಳು ಬಳಸಿಕೊಂಡು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಲ್ಲಿ ಈಗ ಕೆಲವೊಂದು ಕೇವಲ 5-10% ಮಾತ್ರ ಬಸ್ಗಳನ್ನು ಸಂಚಾರ ಮಾಡ್ತಿದೆ. 290ಕ್ಕೂ ಅಧಿಕ ಪರ್ಸೆಂಟ್ ಬಸ್ಗಳ ಕಾರ್ಯಾಚರಣೆ ಸಂಪೂರ್ಣವಾಗಿ ನಿಂತಿರುವಂಥದ್ದು. ಈಗ ಇದ್ರ ಜೊತೆಗೇನೆ ಏನು ಶ್ರಾವಣ ಮಾಸ ಕೂಡ ಇರುವಂಥದ್ದು. ಹೀಗಾಗಿ ವಿವಿಧ ಧಾರ್ಮಿಕ ಕೇಂದ್ರಗಳಿಗೆ ಕೂಡ ಸಾಕಷ್ಟು ಪ್ರಯಾಣಿಕರು ಭೇಟಿಯನ್ನು ಕೊಡ್ತಿದ್ದಾರೆ. ಅದರಲ್ಲೂ ಸವದತ್ತಿ ಯಲ್ಲಮ್ಮ ಆಗಿರ್ಬೋದು, ಚಿಂಚಲಿ ಮಾಯಕ್ ಆಗಿರ್ಬೋದು, ಹೀಗೆ ವಿವಿಧ ಭಾಗಗಳಿಗೆ ಹೋಗ್ಬೇಕಂತೇಳಿ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಹಿಳೆಯರು ಕೂಡ ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಆದರೆ ಯಾರೂ ಕೂಡ
ಬಸ್ ಬಂದಾದ ಹಿನ್ನೆಲೆಯಲ್ಲಿ ಯಾಕಂದ್ರೆ ಬೆಳಗಾವಿಯಿಂದ ಸವದತ್ತಿಗೆ ಹೋಗೋಕ್ಕಾಗಲಿ ಅಥವಾ ಚಿಂಚಲಿಗೆ ಹೋಗೋಕ್ಕೆ ಬಸ್ ಇಲ್ಲದ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಮಹಿಳೆಯರು ಪರದಾಡಬೇಕಂತ ಪರಿಸ್ಥಿತಿ ಐತಿ. ನೋಡಿ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು, ಇವರು ಬೆಳಗ್ಗೆ ಏನು ತಮ್ಮೂರಿನಿಂದ ಗ್ರಾಮೀಣ ಭಾಗದಿಂದ ಬೆಳಗಾವಿ ನಗರಕ್ಕೆ ಕಾಲೇಜ್ಗೆ ಬಂದಿದ್ರು. ಆದರೆ ಈಗ ಹೋಗಬೇಕಾದ್ರೆ ಬಸ್ ಇಲ್ಲ, ಹೀಗಾಗಿ ಇಲ್ಲೇ ಬಸ್ ನಿಲ್ದಾಣದಲ್ಲೇ ಸಮಯವನ್ನು ಕಳೆಯಬೇಕಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದೆಡೆ ವಿವಿಧ ಭಾಗಗಳಿಂದ ಕೂಡ ಏನು ಬೆಂಗಳೂರು, ಪುಣೆ, ಮುಂಬೈ ಸೇರಿದಂತೆ ವಿವಿಧ ಭಾಗಗಳಿಂದ ಬೆಳಗಾವಿಗೆ ಬಂದಂತಹ ಜನರು ಕೂಡ ತಮ್ಮ ಊರಿಗೆ ಹೋಗೋಕ್ಕೂ ಕೂಡ ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದು ಇಲ್ಲದೆ ಬಸ್ ಇಲ್ಲದ ಹಿನ್ನೆಲೆ ತಮ್ಮ ಖಾಸಗಿ ವೆಹಿಕಲ್ನ ತರಿಸಿಕೊಂಡು ಮತ್ತೆ ಮರಳಿ ತಮ್ಮೂರಿಗೆ ಹೋಗಬೇಕಂತ ಪರಿಸ್ಥಿತಿ ಇರುವಂಥದ್ದು. ಹಿರಿಯ ಅಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು ಕೂಡ ಅವರ ಮಾತನ್ನ ಚಾಲಕರು ಹಾಗೂ ನಿರ್ವಾಹಕರು ಕೇಳ್ತಾ ಇಲ್ಲ. ಈ ಕಾರಣಕ್ಕೆ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ನಗರ ಸಾರಿಗೆ ಮಧ್ಯಾಹ್ನದಿಂದ ಸಂಪೂರ್ಣವಾಗಿ ಕೂಡ ಸ್ಥಗಿತವಾಗಿರುವಂಥದ್ದು. 2ನೇ ಶಿಫ್ಟ್ನಿಂದ ಬರ್ತಕ್ಕಂಥ ಸಿಬ್ಬಂದಿ ಯಾರೊಬ್ಬರು ಕೂಡ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ. ಹೀಗಾಗಿ ನಗರ ಸಾರಿಗೆ ಕೂಡ ಸಂಪೂರ್ಣ ಬಂದಾಗಿರುವಂಥದ್ದು. ಜಿಲ್ಲೆ ಹಾಗೂ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಗೆ ಹೋಗಬೇಕಂತ ಬಸ್ಗಳ ಸಂಚಾರ ಕೂಡ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.